ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ 2 ರುಚಿಯಾದ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಪಾಲಕ್ ರಸಮ್ ಮತ್ತು ಪಾಲಕ್ ಗ್ರೇವಿ. ಈಗ ಮೊದಲು ಗ್ರೇವಿ ಮಾಡೋದು ಹೇಗೆ ಅಂತ ನೋಡುವ. ಬೌಲಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಅರ್ಧ ಚಮಚ ಅರಿಶಿನ ಹುಡಿ, 1 ಚಮಚ ಮೆಣಸಿನ ಹುಡಿ. ಮೆಣಸಿನ ಹುಡಿಗೆ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಕೊತ್ತಂಬರಿ ಪೌಡರ್, 1 ಚಮಚ ಜೀರಿಗೆ ಪೌಡರ್, 1 ಚಮಚ ಗರಂ ಮಸಾಲೆ ಪೌಡರ್ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಗಂಟು ಇಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ. ಮೊದಲು ಪಾಲಕನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ 2 ಬಟಾಟೆಯನ್ನು ಕಟ್ ಮಾಡಿದ್ದೇನೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಇಷ್ಟನ್ನು ತಗೊಂಡಿದ್ದೇನೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದರಲ್ಲಿ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. 1 ಚಮಚ ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಸೋಂಪು ಕಾಳನ್ನು ಹಾಕಿದ್ದೇನೆ. ಸೋಂಪು ಕಾಳು ಮತ್ತು ಜೀರಿಗೆ ಸಿಡಿದಾದ ಮೇಲೆ 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಗೆ 1 ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಸಿಮೆಣಸು ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿಯ ಹಸಿ ವಾಸನೆ ಎಲ್ಲ ಹೋಗಬೇಕು. ಬೆಳ್ಳುಳ್ಳಿ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ನೋಡಿ. ಈಗ ಚೆನ್ನಾಗಿ ಹುರಿದಿದ್ದೇನೆ. ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ಕೂಡ ಹಾಗೆ ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು. ಈಗ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಮೆತ್ತಗಾಗ್ತದೆ ನೋಡಿ. ಈಗ ಸ್ವಲ್ಪ ಹೊತ್ತು ಟೊಮೆಟೊವನ್ನು ಮಗುಚಿಕೊಂಡಿದ್ದೇನೆ. ಟೊಮೆಟೊ ಮೆತ್ತಗಾಗಿದೆ ನೋಡಿ. ಈಗ 2 ಬಟಾಟೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಬಟಾಟೆಯನ್ನು ಕೂಡ ಸ್ವಲ್ಪ ಹೊತ್ತು ಮಗುಚಿಕೊಂಡ್ರೆ ಬಟಾಟೆಗೆ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುವಾಗ ತುಂಬ ರುಚಿ ಆಗ್ತದೆ. ಈಗ ಬಟಾಟೆಯನ್ನು ಹುರಿದುಕೊಂಡಿದ್ದೇನೆ. ಈಗ 2 ಮುಷ್ಟಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಡಬೇಕು. ಕೆಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಪಾಲಕ್ ಬೇಯ್ತಿದ್ದ ಹಾಗೆ ನೀರು ತುಂಬಾ ಬಿಡ್ತದೆ. ಹಾಗಾಗಿ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ನೋಡಿ. ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಬಟಾಟೆ ಕೂಡ ತುಂಬಾ ಮೆತ್ತಗಾಗಿದೆ. ಬಟಾಟೆ ಮೆತ್ತಗಾಗದಿದ್ದರೆ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು. ಈಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಹಾಕುವ ವೇಳೆ ನೀವು ಗ್ಯಾಸನ್ನು ಸಣ್ಣದಾಗಿ ಇಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಮೊಸರು ಒಡೀತದೆ. ಅದಕ್ಕಾಗಿ ಗ್ಯಾಸನ್ನು ಸಣ್ಣದು ಮಾಡಿ ಮೊಸರು ಹಾಕ್ಕೊಳ್ಳಿ. ಈಗ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ದಪ್ಪ ಗ್ರೇವಿ ಬೇಕು ನೋಡಿ, ಅದಕ್ಕೆ ಸರಿಯಾಗಿ ನೀವು ನೀರನ್ನು ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಯಾವುದೇ ಮಸಾಲೆ ರುಬ್ಬುವ ಅವಶ್ಯಕತೆ ಇಲ್ಲ. ಬೇಗನೆ ಆಗುವಂಥ ಒಂದು ಗ್ರೇವಿ ಇದು. 1 ಕಟ್ಟು ಪಾಲಕ್ ಸೊಪ್ಪು ಇದ್ದರೆ ಸಾಕು ನೋಡಿ. 10 ನಿಮಿಷದೊಳಗೆ ಒಂದು ಗ್ರೇವಿ ಮಾಡಿಕೊಳ್ಬೋದು. ಇದಕ್ಕೆ ತೆಂಗಿನಕಾಯಿ ಎಲ್ಲ ಬೇಕಾಗಿರೋದಿಲ್ಲ. 1 ಕಪ್ ಮೊಸರು ಇದ್ದರೆ ಸಾಕಾಗ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸಿಕೊಳ್ಬೇಕು. ಈಗ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಗ್ರೇವಿ ಕೂಡ ದಪ್ಪ ಆಗ್ತಾ ಇದೆ. ಇದು ರೊಟ್ಟಿ, ದೋಸೆ, ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ. ಇದಕ್ಕೀಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಯಾದ ಪಾಲಕ್ ಬಟಾಟೆ ಗ್ರೇವಿ ರೆಡಿ ಆಗ್ತದೆ. ದಿನಾಲು ತೆಂಗಿನಕಾಯಿ ರುಬ್ಬಿ ಮಸಾಲೆ ಹಾಕಿ ಮಾಡುವ ಸಾರಿಗಿಂತ ಈ ಮೊಸರು ಹಾಕಿ ಮಾಡುವ ಗ್ರೇವಿ ತುಂಬಾ ರುಚಿ ಇರ್ತದೆ. ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಇರ್ತದೆ. ಖಂಡಿತ ನೀವು ಒಂದು ಸಾರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈಗ ಈ ಗ್ರೇವಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಇದನ್ನು ಪಕ್ಕಕ್ಕಿಟ್ಟು ರಸಮ್ ರೆಡಿ ಮಾಡುವ.
ಈಗ ಪಾಲಕ್ ಸೊಪ್ಪಿನ ರಸಮ್ ಹೇಗೆ ಮಾಡೋದು ಅಂತ ನೋಡುವ. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಅದರಲ್ಲಿ 1 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 4ರಿಂದ 5 ಕರಿಮೆಣಸು, ಕಾಳು ಮೆಣಸು, ಮತ್ತು ಒಂದು 5 ಬೆಳ್ಳುಳ್ಳಿ ಎಸಳೆ ಹಾಕಿದ್ದೇನೆ. ಮತ್ತು ಒಂದು ಸಣ್ಣ ಶುಂಠಿ ತುಂಡು, ಹಾಗೆ 1 ಮುಷ್ಟಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸಿ ಕೂಡ ನೀವು ಹಾಕ್ಕೊಳ್ಬೋದು. ಪಾಲಕ್ ಸೊಪ್ಪನ್ನು ಬೇಯಿಸಿಕೊಂಡು ತಣಿಸಿ ಆಮೇಲೆ ರುಬ್ಬುವುದಕ್ಕಿಂತ ಈ ಥರ ಹಸಿಯೇ ರುಬ್ಬಿಕೊಂಡ್ರೆ ಬೇಗನೆ ರಸಮ್ ರೆಡಿ ಆಗ್ತದೆ. ನೀರು ಹಾಕದೆ ರುಬ್ಬಿ ತರಬೇಕು. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೇನೆ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಅದರಲ್ಲೊಂದು 4 ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು 1 ಕಡ್ಡಿ ಕರಿಬೇವು ಹಾಕ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ಬೇಕು. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಈಗ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಆದಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಈಗ ಈರುಳ್ಳಿಯ ಕಲರ್ ಚೇಂಜ್ ಆಗಿದೆ. 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ. ಹಾಗೆ 1 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಈಗ ಟೊಮೆಟೊ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು. ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಈಗ ರುಬ್ಬಿದಂತಹ ಪಾಲಕನ್ನು ಹಾಕ್ಕೊಳ್ಬೇಕು. ರುಬ್ಬಿದ ಪಾಲಕನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಗುಚಿಕೊಳ್ಬೇಕು. ಅದು ಎಣ್ಣೆ ಬಿಟ್ಟುಕೊಳ್ಳಿಕ್ಕೆ ಶುರು ಆಗಬೇಕು ನೋಡಿ. ಅಷ್ಟು ಹೊತ್ತು ಮಗುಚಿಕೊಳ್ಳಿ. ನೀವು ಮೊದಲೇ ಬೇಯಿಸಿ ಇಟ್ಟುಕೊಂಡಿದ್ರೆ ಇದನ್ನು ಮಗುಚಿಕೊಳ್ಬೇಕಾಗಿಲ್ಲ. ನಾನಿದ ಹಸಿಯೇ ರುಬ್ಬಿದ್ದೇನೆ ನೋಡಿ. ಅದಕ್ಕಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರಿದುಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ರಸಮ್ ತೆಳ್ಳಗೆ ಬೇಕು ನೋಡಿ, ಅದಕ್ಕೆ ಸರಿಯಾಗಿ ನೀವು ನೀರು ಕೂಡ ಹಾಕ್ಕೊಳ್ಬೋದು. ಬೇಕಾದಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ಕೆಲವೊಂದು ಮಸಾಲೆ ಸಾಮಗ್ರಿಗಳನ್ನು ಹಾಕಬೇಕು. ಅರ್ಧ ಚಮಚ ಅರಿಶಿನ ಹುಡಿ, 1 ಚಮಚ ಮೆಣಸಿನ ಹುಡಿ. ಮೆಣಸಿನ ಹುಡಿಗೆ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಗರಂ ಮಸಾಲೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು. ರಸಮ್ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಸಣ್ಣಗೆ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ರುಚಿಯಾದ ಪಾಲಕ್ ರಸಮ್ ರೆಡಿ ಆಗ್ತದೆ. 1 ಕಟ್ಟು ಪಾಲಕ್ ಸೊಪ್ಪು ತಂದರೆ 2 ರೆಸಿಪಿಗಳನ್ನು ನಿಮಗೆ 10 ನಿಮಿಷದೊಳಗೆ ರೆಡಿ ಮಾಡಿಕೊಳ್ಬೋದು. ಯಾವುದೇ ಮಸಾಲೆಗಳನ್ನೆಲ್ಲ ರುಬ್ಬುವ ಅವಶ್ಯಕತೆ ಇರುವುದಿಲ್ಲ. ಬೇಗನೆ ಆಗುವಂತಹ ಈ 2 ರೆಸಿಪಿಗಳು. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರುಚಿಯಾದ ಆರೋಗ್ಯಕರವಾದ ಪಾಲಕ್ ರಸಮ್ ಮತ್ತು ಪಾಲಕ್ ಗ್ರೇವಿ ರೆಡಿಯಾಗಿದೆ. ಈ ಪಾಲಕ್ ಸೊಪ್ಪಿನ 2 ರೆಸಿಪಿಗಳು ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.